ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆ ನಡೆಯುತ್ತಿದ್ದು ಕರ್ನಾಟಕದಲ್ಲಿ 7 ವಲಯಗಳಿವೆ. ಆದರೆ ಕರ್ನಾಟಕದಲ್ಲಿಯ ಅತ್ಯಂತ ದೊಡ್ಡ ವಲಯವಾಗಿರುವ ರಾಯಚೂರು ವಲಯವನ್ನು ವಿಭಜಿಸಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ಒಳಗೊಂಡ ಹೊಸದಾಗಿ ಕಲಬುರಗಿ ವಲಯ ಮಾಡಬೇಕು ಎಂದು ದಿ ನ್ಯೂ ಕಲಬುರಗಿ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಜಯಭೀಮ್ ದರ್ಗಿ ಅವರು ಆಗ್ರಹ ಮಾಡಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯವಾಗಿರುವ ರಾಯಚೂರು ವಲಯವನ್ನು ವಿಭಜಿಸಿ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡು ಹೊಸದಾಗಿ ಕಲಬುರಗಿ ವಲಯವನ್ನು ರಚಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಎಂದರು. ರಾಯಚೂರು ವಲಯದಲ್ಲಿ ಪ್ರತಿಭೆಗೆ ಯಾವುದೇ ಅಭಾವವಿಲ್ಲ, ಆದರೆ ಅವಕಾಶಗಳು ಸೀಮಿತವಾಗಿರೋದ್ರಿಂದ ನಮ್ಮ ಭಾಗದ ಯುವ ಕ್ರಿಕೆಟ್ ಆಟಗಾರರಿಗೆ ನ್ಯಾಯ ಸಿಗುತ್ತಿಲ್ಲ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ರಾಯಚೂರು ವಲಯದಲ್ಲಿ ಯಾವುದೇ ಕ್ರಿಕೆಟ್ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಲ್ಲ. ಬೇರೆ ವಲಯಗಳಿಗೆ ಹೋಲಿಸಿದರೆ ನಮ್ಮ ರಾಯಚೂರು ವಲಯವು ಅತ್ಯಂತ ಕಡಿಮೆ ಮತದಾನ ಹೊಂದಿದ ಕ್ರಿಕೆಟ್ ಕ್ಲಬ್ಗಳನ್ನು ಹೊಂದಿದೆ. ಇದರಿಂದಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಆಡಳಿತ ನಡೆಸುವವರು ನಮ್ಮ ವಲಯವನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಇಂದಿಗೂ ಕೂಡ ರಾಯಚೂರು ವಲಯ ಮಹಿಳಾ ಕ್ರಿಕೆಟ್ ಆಟಗಾರಿಕೆ ಹೆಚ್ಚಿನ ಅವಕಾಶಗಳು ಸಿಗುತ್ತಿಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಈ ಭಾಗದ ಕ್ರಿಕೆಟ್ ಅಭಿವೃದ್ಧಿಗೆ ಶ್ರಮಿಸಿ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಒಳಗೊಂಡಂತೆ ಹೊಸ ವಲಯವನ್ನು ರಚಿಸಿ ಈ ಭಾಗದ ಕ್ರಿಕೆಟ್ ಆಟಗಾರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹ ಮಾಡಿದರು. ಅಫಿಷಿಯಲ್ ಸೆಂಟರ್ಗಳು ಬೆಂಗಳೂರು ಝೋನ್ ಅಂತ ಹೇಳಿದ್ರು ನಾವು. ಒಂದು ರಾಯಚೂರು ಝೋನು, ಎರಡನೇ ಧಾರವಾಡ ಝೋನ್, ತುಮಕೂರು ಝೋನ್, ಶಿವಮೊಗ್ಗ ಝೋನ್, ಮಂಗಳೂರು ಝೋನ್ ಮತ್ತು ಮೈಸೂರು ಝೋನ್. ಇವು ಗ್ರಾಮೀಣ ಪ್ರದೇಶ ಅಂತ ಯಾರು KCA ಕನ್ಸಿಡರ್ ಮಾಡ್ತಾಯಿದ್ದಾರೆ. ಬೆಂಗಳೂರು ಸಿಟಿದಾಗ ಬೆಂಗಳೂರು ಝೋನಿಗೆ ಒಂದು ಬರ್ತದೆ ಸರ್, ಸಿಟಿ ಲೆವೆಲ್ ಅಂತ ಬರ್ತದೆ, ಪ್ರೆಸಿಡೆಂಟ್ ಲೆವೆಲ್ ಅಂತ ಬರ್ತದೆ, ಮತ್ತು ಸೆಕ್ರೆಟರಿ ಲೆವೆಲ್, ಕಂಬೈನ್ಡ್ ಕಾಲೇಜ್ ಅಂತ. ಈ ರೀತಿ ಅವರು 4 ತಂಡಗಳು ಅವು. ಮತ್ತು ಉಳಿದ ಕರ್ನಾಟಕ ಬೆಂಗಳೂರನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಜಿಲ್ಲೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಅವರು 6 ಝೋನ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಈಗ ನೀವು ಇದನ್ನು ನೋಡ್ತಾ ಹೋದರೆ ಬೆಂಗಳೂರು ಝೋನ್ಯಾಗ 4 ಜಿಲ್ಲೆಗಳನ್ನು ಅವರು ಕವರ್ ಮಾಡಿದ್ದಾರೆ ಸರ್. ಬೆಂಗಳೂರು ಝೋನ್ನಾಗ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ, ಈ 4 ಜಿಲ್ಲೆಗಳು ಬೆಂಗಳೂರು ಝೋನಿಗೆ ಬರ್ತದೆ. ನೆಕ್ಸ್ಟ್ ಮಂಗಳೂರು ಝೋನಿಗೆ ಹೋಗಿ ಸರ್, ಅಲ್ಲಿ ಕೇವಲ 3 ಡಿಸ್ಟಿಕ್ ಅದಾವೆ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ. ಅದಾದ ಶಿವಮೊಗ್ಗ, ಅಲ್ಲಿ 3 ಜಿಲ್ಲೆಗಳವೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ. 4ನೇ ತುಮಕೂರು ಝೋನಿಗೆ ಬಂದರೆ ನಿಮ್ಗೆ 4 ಜಿಲ್ಲೆಗಳಿದಾವೆ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಬಳ್ಳಾರಿ. ಧಾರವಾಡ ಝೋನ್ಯಾಗ 5 ಡಿಸ್ಟಿಕ್ ಅದಾವೆ ಸರ್, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ. ಮಂಗಳೂರು ಝೋನ್ಯಾಗ 3 ಡಿಸ್ಟಿಕ್ ಅದಾವೆ ಸರ್, ಮಂಗಳೂರು, ಸೌತ್ ಕೆನರಾ ಮತ್ತು ಉಡುಪಿ. ಹಾಂ ಸರ್, ಅದು ಒಂದು ಸ್ವಲ್ಪ ಟೈಪಿಂಗ್ನ ಮಿಸ್ಟೇಕ್ ಆಗಿದೆ ಸರ್, ದಯಮಾಡಿ ಕ್ಷಮಿಸಿ. ಈಗ ಮುಖ್ಯ ವಿಷಯ ರಾಯಚೂರು ಝೋನಿಗೆ ಬರ್ತೀವಿ ಸರ್. ನಾವು ರಾಯಚೂರು ಝೋನ್ದಾಗ 7 ಡಿಸ್ಟಿಕ್ಗಳು ಅದಾವೆ ಸರ್. ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯ. ಇದು ಎಲ್ಲಿ ಪ್ರಾರಂಭ ಆಗ್ತದೆ? ಬೀದರಿಗೆ ಪ್ರಾರಂಭ ಆಗಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಿಜಾಪುರ ಮತ್ತು ಬಾಗಲಕೋಟೆ. ಈ 7 ಡಿಸ್ಟಿಕ್ನಲ್ಲಿ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಂದು ಮೈದಾನ ನಿರ್ಮಾಣ ಮಾಡಿಲ್ಲ, ಒಂದು ಸ್ಟೇಡಿಯಂ ಇಲ್ಲ ನಮ್ಮ ಮಕ್ಕಳಿಗೆ ಆಡ್ಲಿಕ್ಕೆ, ಒಂದು ಟರ್ಫ್ ವಿಕೆಟ್ ಇಲ್ಲ. ನಿಮ್ಗೆ ಗೊತ್ತಿರಂಗೆ ನೀವು ನೋಡ್ತಿರ್ತೀರಿ ಎಲ್ಲರೂ, ನನಗನ್ಸೋ ಮಟ್ಟಿಗೆ ಕ್ರಿಕೆಟ್ ಪ್ರೇಮಿಗಳಿದ್ರಿ. ಪ್ರತಿಯೊಂದು ಮ್ಯಾಚ್ BCCI ಪ್ರಕಾರ ಟರ್ಫ್ ವಿಕೆಟ್ ಮ್ಯಾಗ ಆಡಬೇಕೇ ಅಂತದ ಸರ್. ಆದರೆ ನಮ್ಮ ವಲಯದಲ್ಲಿ ಎಲ್ಲಿ ಒಂದು ಟರ್ಫ್ ವಿಕೆಟ್ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಈ ಎನ್ ವಿ ಗ್ರೌಂಡ್ದವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ, ಗೌರ್ಮೆಂಟ್ ಕಾಲೇಜ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ, KBN ಅವಕಾಶ ಕೊಟ್ಟರೆ ಅಲ್ಲಿ ಆಡಿಸ್ತೀವಿ. ಅಲ್ಲಿ ಕೂಡ ಎಲ್ಲಿ ಟರ್ಫ್ ಇರ್ತೀವಿ. KBN ಗ್ರೌಂಡ್ ಇರೋದು ಖಾಸಗಿ ಮೈದಾನದ, ಅವ್ರು ಟರ್ಫ್ ವಿಕೆಟ್ ಅದ ಪರ್ಮಿಷನ್ ಕೊಟ್ಟರೆ ಆಡ್ತೀವಿ, ಇಲ್ಲರಿಲ್ಲ. NVದಾಗೂ ನಾವು ಮ್ಯಾಟಿಂಗ್ ಮೇಲೆ ಆಡಿಸ್ತೀವಿ, ಗೌರ್ಮೆಂಟ್ ಕಾಲೇಜ್ನಾಗೂ ಮ್ಯಾಟಿಂಗ್ ಮೇಲೆ ಆಡಿಸ್ತೀವಿ ಸರ್. ಹೀಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೊದಲು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಅದ್ರ ಜೊತೆಗೆ ಏನು ಫಸ್ಟ್ ಡಿಮಾಂಡ್ ನಮ್ಮ ಭಾಳ ಇಂಪಾರ್ಟೆಂಟ್ ಅದು, ನಮ್ಮ ಝೋನನ್ನು ಬೈಫರ್ಕೇಟ್ ಮಾಡ್ಬೇಕು ಅವರು. ಈ ಬೇರೆ ನೋಡಿರಿ ನೀವು, ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರಿನ 3-4 ಡಿಸ್ಟಿಕ್ ಕೂಡ ಒಂದೊಂದು ಝೋನ್ ಮಾಡ್ಯಾರ. ನಮ್ಮ ರಾಯಚೂರು ಝೋನಿಗೆ ಅಷ್ಟೇ 7 ಡಿಸ್ಟಿಕ್ಗಳದು. ಸೊ ಒಬ್ಬ ಹುಡುಗ ಬೀದರ್ಲಿಂದ ಅಂಡರ್ 14 ಹುಡುಗ ಬಾಗಲಕೋಟೆಗೆ ಹೋಗಿ ಎಷ್ಟು ಕಠಿಣ ಕೆಲಸ ಗೊತ್ತದ ನಿಮ್ಗೆ.
ನಾವು ಬೀದರ್ಲಿಂದ ಈಸಿಯಾಗಿ ಬೆಂಗಳೂರಿಗೆ ಮುಟ್ಬೋದು, ಆದರೆ ಬಾಗಲಕೋಟೆ ಹೋಗೋದು ಅಸಾಧ್ಯ ಮಾಡ್ತಾರೆ ಆ ಹುಡುಗ. ಸೊ ಹೀಗಾಗಿ ನಮ್ಮದು ಫಸ್ಟ್ ಡಿಮಾಂಡ್ ಏನಂದ್ರೆ ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿ ಈ 3 ಡಿಸ್ಟಿಕ್ಕನ್ನು ಒಳಗೊಂಡು ಒಂದು ವಲಯನ ರಚನೆ ಮಾಡಬೇಕು. ಅದ್ರ ಜೊತೆಗೆ ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ಬೇಕು. ಮತ್ತು ಮಹಿಳಾ ಕ್ರಿಕೆಟ್ ಇವತ್ತು ಯಾವ ಲೆವೆಲಿಗೆ ಬೆಳೀತದೆ ನಿಮ್ಗೆ ಗೊತ್ತದ. ಮಹಿಳಾ ಕ್ರಿಕೆಟ್ ಕ್ಷೇತ್ರ ಕೂಡ ನಮ್ಮದು ಭಾಳ ಏನಂತೀವಿ ನೀವು ಅನ್ಯಾಯಕ್ಕೊಳಗಾಗ್ಯದ. ಈ ಭಾಗದ ಮಕ್ಕಳಿಗೆ ಒಟ್ಟು ಅವಕಾಶ ಸಿಗ್ತಾ ಇಲ್ಲ. ಈ ಭಾಗದ ಮಕ್ಕಳು ಆಡಿದ್ರು ಕೂಡ ಬೆಂಗಳೂರಿಗೆ ಸೆಲೆಕ್ಷನಿಗೆ ಹೋಗಬೇಕು, ಅಲ್ಲಿನೂ ಅವರು ತಮ್ಮ ಬೆಂಗಳೂರಿನಾಗ ಆಡೋಂಥ ಹುಡುಗಿಯರಿಗೆ ಅವಕಾಶ ಮಾಡಿಕೊಳ್ಳತ್ತಾರೆ. ಇದು ಕೂಡ ನಮ್ಮ ಮ್ಯಾಗ ಅನ್ಯಾಯ ಆಗ್ತದೆ. ಹೀಗಾಗಿ ನಮ್ಮ ಕಲಬುರಗಿ ಕ್ರಿಕೆಟ್ ಸಂಸ್ಥೆ ಬೇಡಿಕೆ ಏನಂದ್ರೆ, ಒಂದನೇದ್ದು ಕಲಬುರಗಿ ವಲಯವನ್ನು ರಚನೆ ಮಾಡಬೇಕು, ಕಲಬುರಗಿ, ಬೀದರ್ ಹಾಗೂ ಯಾದಗಿರಿಗಳನ್ನು ಕೂಡಿ. ಎರಡನೇದು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕು. ಮೂರನೇದು ಮಹಿಳಾ ಕ್ರಿಕೆಟಿಗೆ ಕೂಡ ಅವರು ಗಮನ ಹರಿಸ್ಬೇಕು. ಈ ಭಾಗದ ಮಹಿಳಾ ಕ್ರಿಕೆಟ್ ಅಭಿವೃದ್ಧಿಗೆ ಕೂಡ ಅವರು ವಿಶೇಷ ಗಮನ ಹರಿಸ್ಬೇಕು. ಮತ್ತು ಈಗಾಗಲೇ ಕೆಲವು ನಮ್ಮ ಭಾಗದಾಗ ಟೆಂಪರರಿ ಕ್ಲಬ್ ಅಂತ ಈ ಅಫಿಲಿಯೇಷನ್ ಸಂದರ್ಭದಲ್ಲಿ ಗೋವಿಂದ್ ಕುಲಕರ್ಣಿ, ಮಹೇಶ್ ದೇಶಪಾಂಡೆ, ರಂಗನಾಥ್ ಕುಲಕರ್ಣಿ, ಸಿದ್ದರಾಮ್ ಜಮಾದಾರ್, ಗಿರೀಶ್ ಕುಲಕರ್ಣಿ, ಸುಂದರ್ ಕುಲಕರ್ಣಿ, ಮಹೇಶ್ ಜಾಧವ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.